ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಮತ್ತೊಮ್ಮೆ ಕರ್ನಾಟಕದ ರಾಜಧಾನಿ ಬೆಂಗಳೂರವರೆಗೂ ನಿಮ್ಮನ್ನು ಒಂದು ಪ್ಯಾಸೆಂಜರ್ ಜರ್ನಿಯೊಂದಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಡಿಜಿಟಲ್ ಆಗಿ. ಓಕೆನಾ? ಸೊ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ. ಹೊಸಪೇಟೆನಲ್ಲಿರೋದು, ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗ್ತಿರೋದು. ಯಾವ ಟ್ರೈನ್ ಅಂತ ಗೊತ್ತಾಗಿರುತ್ತೆ, ಬಟ್ ನಿಮಗೋಸ್ಕರ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ನಿಮ್ಗೆ ಗೊತ್ತಾಗಿರಲ್ಲ. ಅದಕ್ಕೆ ಒಂದು ಝಲಕ್ ಬೇಗ ನೋಡ್ಕೊಂಬಂದ್ಬಿಡಿ. ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಟ್ರೇಲರ್ ಬೇಗ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಣ್ಣು ಬಿಡೋಕ್ಕಾಗ್ತಿಲ್ಲ ಕಣ್ರೆ, ಆ ರೇಂಜಲ್ಲಿ ಬಿಸಿಲಿದೆ. ಅರ್ಧ ಗಂಟೆ ಮುಂಚೆ ರಿಸರ್ವೇಷನ್ ಮಾಡಿಸಿದ್ದೀನಿ ನೋಡಿ ಈ ಟ್ರೈನ್ಗೆ. ಸೊ ನೋಡಿ, ಈಗ ಹೋಗೋ ಟ್ರೈನ್ಗೆ ಈಗ ರಿಸರ್ವೇಷನ್ ಮಾಡಿಸ್ತಿದ್ದೀನಿ. 11:20, 12:05ಕ್ಕೆ ನಮ್ಮ ಟ್ರೈನ್ ಹೊರಡುತ್ತೆ. ಸೊ ಹಂಪಿಗೆ ಯಾರು ಬರ್ತಿದೆ, ಇಲ್ಲಿಂದ ಹಂಪಿ ನೋಡೋಕೆ ಹೋಗಬೇಕು, ಟಿ ಬಿ ಡ್ಯಾಮ್ ನೋಡೋಕೆ ಹೋಗ್ಬೇಕಂದ್ರೆ ಕಿಲೋಮೀಟರ್ ವೈಸ್ ಎಲ್ಲ ಇಲ್ಲೇ ಮೆನ್ಷನ್ ಇದೆ. ಒಂದು ಸತಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಒನ್ ಆಫ್ ದಿ ಎಪಿಕ್ ಟಿಕೆಟ್ಸ್ ಕಂಡ್ರೆ ಇದಂತೂ. ಟ್ರೈನ್ ಹೊರಡೋಕ್ಕೆ ಅರ್ಧ ಗಂಟೆ ಇದೆ, ಅರ್ಧ ಗಂಟೆ ಮುಂಚೆ ರಿಸರ್ವೇಷನ್ ಮಾಡಿಸಿದ್ದೀನಿ ನೋಡಿ ಈ ಟ್ರೈನ್ದು. ಸೊ ಟ್ರೈಲರ್ ಎಷ್ಟಾಯ್ತಲ್ಲ, ಕ್ಲಿಪ್ ಸಹ ನೋಡಿದ್ದೀರಾ. ಅರ್ಧ ಗಂಟೆ ಮುಂಚೆ ಟಿಕೆಟ್ ತೊಗೊಂಡಿರೋದು. ಸೊ ಬಂದಿದ್ದಾಯ್ತು ನೋಡಿ ಹೊಸಪೇಟೆ ಸ್ಟೇಷನ್. ಸಖತ್ತಾಗಿ ಮಾಡಿದ್ದಾರೆ ನೋಡಿರಿ. ಸ್ಟೇಷನಿಂದನೇ ನಿಮಗೆ ಆ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಹೊಸಪೇಟೆ ಏನಕ್ಕೆ ಫೇಮಸ್ಸು, ಏನೇನೆಲ್ಲ ಇದೆ ಹೊಸಪೇಟೆನಲ್ಲಿ ಅನ್ನೋದಕ್ಕೆ. ಸೊ ಬನ್ನಿ ಹೋಗೋಣ ಒಳಗಡೆ. ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಮಾಡಿದ್ದಾರೆ ಇದೆಲ್ಲ. ಸೊ ಪ್ರತಿದಿನ ಹೊರಡುವಂತಹ ಪ್ಯಾಸೆಂಜರ್ ಗಾಡಿ ಇದಾಗಿದೆ. ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಕೊಟ್ಟಿದ್ದಾರೆ ನಮ್ಮ ಟ್ರೈನ್ಗೆ ಡಿಪಾರ್ಚರ್. ಸೊ ಬಂದಿದ ತಕ್ಷಣ ನೋಡಿ, ಇಲ್ಲಿ ನಿಮಗೆ AVTMs ಮತ್ತು ಅನ್ರಿಸರ್ವ್ ಟಿಕೆಟ್ ಕೌಂಟರ್ ಸಹ ಅವೈಲೇಬಲ್ ಇದೆ. ನೀವು ರಿಸರ್ವೇಷನ್ ಮಾಡಿಸ್ಬೇಕಂದ್ರೆ ಸ್ವಲ್ಪ ಆ ಕಡೆ ಹೋಗಬೇಕು. ಅಲ್ಲಿ ಹೋದರೆ ನಿಮಗೆ ರಿಸರ್ವೇಷನ್ ಮಾಡಿಸ್ಬೋದು. ಸೊ ಹರಿಹರದಿಂದ ಬಂದಿರೋವಂಥ ಗಾಡಿ ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ಆಗಿ ಹೊಸಪೇಟೆಗೆ ರೀಚ್ ಆಗುತ್ತೆ. ಹೊಸಪೇಟೆಯಿಂದ ಮತ್ತು KSR ಬೆಂಗಳೂರು ಪ್ಯಾಸೆಂಜರ್ ಆಗಿ ಹೋಗುತ್ತೆ ಈ ಗಾಡಿ. ಸೊ ರೂಟ್ ಸಹ ನಿಮಗೆ ಸ್ಲೈಟಾಗಿ ಗೊತ್ತಾಯಿತು. ಬಟ್ ಎನಿವೇಸ್ ಟ್ರೈನ್ ಹೊರಡಲಿ ಅದಕ್ಕಿಂತ ಮುಂಚೆ ಲೋಕೋ ನೋಡ್ಕೊಂಬಂದಿದ್ದಾನೆ ಇಲ್ಲಿ. ಸೊ ನೋಡ್ಕೊಂಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ 20 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಆದಮೇಲೆ ಟ್ರೈನ್ ಹೊರಟ ಮೇಲೆ ನಿಮಗೆ ರೂಟು, ಟೈಮಿಂಗ್ಸು, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ರಾಜಪುರಮ್ನ WDP4 ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು. ಲೀಡ್ ಬ್ಲೂ ಲಿವರಿ ಇದು. ಲೋಕೋ ನಂಬರ್ WDP4 ಸೀರೀಸ್. ಟು 0054 ಇವತ್ತು ನಮ್ಮನ್ನು ಎಂಡ್ ಟು ಎಂಡ್ ಲೀಡ್ ಮಾಡುತ್ತೆ. ಹೊಸಪೇಟೆಯಿಂದ ಯಾವ ಇಂಜಿನ್ ನಮ್ಮನ್ನು ಕ್ಲಿಯರ್ ಮಾಡುತ್ತೋ ಅದೇ ಇಂಜಿನು KSR ಬೆಂಗಳೂರು ಅಂದರೆ ಮೆಜೆಸ್ಟಿಕ್ವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ಲೇಟಾಗಿ ನೋಡ್ತಿರ್ತೀರ, ಬಟ್ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಕನ್ನಡ ರಾಜ್ಯೋತ್ಸವ ದಿನ. ಸೊ ನಿಮ್ಮೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗಿಂದ ಅನ್ಕೊತಿದ್ದೆ ನಾನು, ಎಲ್ಲೂ ಕರ್ನಾಟಕ ಫ್ಲ್ಯಾಗ್ ಕಾಣಿಸ್ತಾನೆ ಇಲ್ಲ. ಬೆಂಗಳೂರಲ್ಲಿ ಇದ್ದಿದ್ದರೆ ರೋಡ್ಗೆ ಒಬ್ರೊಬ್ರು ಹಾಕೊಂಡು ಓಡಾಡ್ತಿದ್ರು, ಅವರು ಚೆನ್ನಾಗಿರ್ತಿತ್ತು, ರೆಕಾರ್ಡ್ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು ಅಂತ. ಆಲ್ ಆಫ್ ಎ ಸಡನ್ನಾಗಿ ಡ್ರಮ್ ಸೌಂಡ್ ಬಂತು. ಏನಪ್ಪ ಅಂತ ಬಂದು ನೋಡಿದ್ರೆ ಈ ಥರ ಸೆಲೆಬ್ರೇಷನ್ ಇತ್ತು.
ಎನಿವೇಸ್ ಫೈನಲಿ ಸಿಕ್ತು. ಇದೇ ನನ್ನ ಕೋಚು S2. ಓಹೋ 2007 ಮಾಡಿರೋಂತಹ ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್. ನನಗೆ 64 ಬಂದಿದೆ, ಅಂದರೆ ಸೈಡ್ ಅಪ್ಪರು. ಓಕೆ, ನೋ ಪ್ರಾಬ್ಲಮ್. ಹೊರಟಿದ್ದೇವೆ ಕಣ್ರಿ ಹೊಸಪೇಟೆಯಿಂದ. ಇಲ್ಲಿಂದ ರೂಟು ಮತ್ತು ಟೈಮಿಂಗ್ಸ್ ಸಹ ಹೇಳ್ಬಿಡ್ತೀನಿ. ಟೋಟಲಾಗೆ 527 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಪ್ರತಿದಿನ. 12:05 ಮಧ್ಯಾಹ್ನ ಹೊಸಪೇಟೆಯಿಂದ ಹೊರಟ್ರೆ ರಾತ್ರಿ 10:55, 11 ಗಂಟೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 11 ಗಂಟೆಗೆ ನಾವು ಮೆಜೆಸ್ಟಿಕ್ ರೀಚ್ ಆಗ್ತೀವಿ. 10 ಗಂಟೆ 50 ನಿಮಿಷ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ ಇಷ್ಟೊಂದು ಜರ್ನಿನ ಕವರ್ ಮಾಡೋಕ್ಕೆ. ಪ್ಯಾಸೆಂಜರ್ ಟ್ರೈನ್ ಅಲ್ವಾ, ಸೊ ಪ್ರತಿಯೊಂದು ಸ್ಟೇಷನಲ್ಲಿ ಸಹ ನಿಲ್ಲಿಸ್ಕೊಂಡು ಹೋಗ್ತಾರೆ. ಇನ್ನು ರೂಟ್ ಬಗ್ಗೆ ಮಾತಾಡಬೇಕಂದ್ರೆ ಹೊಸಪೇಟೆ ಕಡೆಯಿಂದ ತೋರಣಗಳ್ಳು ಕಡೆಯಿಂದ ಬಳ್ಳಾರಿ ಕಂಟೋನ್ಮೆಂಟ್ ರೀಚ್ ಆಗ್ತೀವಿ. ಬಳ್ಳಾರಿ ಕಂಟೋನ್ಮೆಂಟ್ ಕಡೆಯಿಂದ ನಾವು ರಾಯದುರ್ಗ, ಮೊಳಕಾಲ್ಮೂರು ಮುಖಾಂತರ ನಾವು ಚಿತ್ರದುರ್ಗ ರೀಚ್ ಆಗ್ತೀವಿ. ಚಿತ್ರದುರ್ಗ ಕಡೆಯಿಂದ ನಾವು ಚಿಕ್ಕಜಾಜೂರು ರೀಚ್ ಆಗಿ ಚಿಕ್ಕಜಾಜೂರಲ್ಲಿ ನಾವು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್ ರೀಚ್ ಆಗ್ತೀವಿ. ಚಿಕ್ಕಜಾಜೂರು ಕಡೆಯಿಂದ ಬೀರೂರು, ಕಡೂರು, ಅರಸೀಕೆರೆ, ತಿಪಟೂರು, ತುಮಕೂರು, ಚಿಕ್ಕಬಾಣಾವರ ಮುಖಾಂತರ ಯಶವಂತಪುರ ಕಡೆಯಿಂದ ಮಲ್ಲೇಶ್ವರ ಕಡೆಯಿಂದ KSR ಬೆಂಗಳೂರು ರೀಚ್ ಆಗ್ತೀವಿ. ಲಾಂಗ್ ಜರ್ನಿ ಇದೆ ಕಣ್ರಿ, 11 ಅವರು ಈ ಟ್ರೈನಲ್ಲಿ ಕಳಿಬೇಕಾಗಿ ಬರುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಜರ್ನಿ ಅಂತ. ಬಿಸಿಲಂತೂ ಸಖತ್ತಾಗಿದೆ, ಒಳ್ಳೆ ಟೆಂಪ್ರೇಚರ್ ಇದೆ, ಬೆವ್ರದಿಲ್ಲ ಬಟ್ ಆದರೂ ಶಿಕ್ಷೆ ಅಂತ ಅನ್ನಿಸ್ತಿದೆ. ಕರಿಗನೂರು ಪಾಪಿನಾಯಕನಹಳ್ಳಿ. ಅಲ್ಲಿಗೆ 32 ಕಿಲೋಮೀಟರ್ ಹೊಸಪೇಟೆಯಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ತೋರಣಗಳ್ಳು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 12:28ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 12:00ವರೆಗೆ ಇಲ್ಲಿಂದ ಹೊರಡತ್ತೆ. 2 ನಿಮಿಷ ಹಾಲ್ಟು ಪ್ಯಾಸೆಂಜರ್ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು 10 ನಿಮಿಷ ಲೇಟಾಗಿ ತೋರಣಗಳ್ಳುಗೆ ಬಂದಿದ್ದೀವಿ. ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಸಹ ಸರಿಸುಮಾರು 5 ಕಿಲೋಮೀಟ್ರಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಹಂಪಿ ವಿಸಿಟ್ ಮಾಡಬೇಕು, ವಯಾ ಫ್ಲೈಟಲ್ಲಿ ವಿಸಿಟ್ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಸಹ ಇಲ್ಲಿಗೆ ಬರಬೇಕು. ಇಲ್ಲಿಂದ ನೀವು ಹಂಪಿ ಕಡೆಗೆ ಹೋಗಬೇಕು. ಸೊ ಇಲ್ಲಿಂದ ಹಂಪಿ ಸರಿಸುಮಾರು 30 ಕಿಲೋಮೀಟ್ರ್ ಹೊಸಪೇಟೆ ಬರುತ್ತೆ. ಹೊಸಪೇಟೆಯಿಂದ ಇನ್ನೊಂದು 12 ಕಿಲೋಮೀಟರ್ ಹಂಪಿ ಆಗುತ್ತೆ. ಸುಮಾರು 61 ಕಿಲೋಮೀಟರ್ ಹೊಸಪೇಟೆಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬಳ್ಳಾರಿ ಕಂಟೋನ್ಮೆಂಟ್ ಹಾಲ್ಟ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 12:59ಕ್ಕೆ ಬರುತ್ತೆ ಮತ್ತು 1 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿಯೂ ಸಹ ಕೊಟ್ಟಿದ್ದಾರೆ. ನಾವು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ, ಇನ್ಸ್ಟೆಡ್ ಬಳ್ಳಾರಿ ಬೈಪಾಸ್ ಮುಖಾಂತರ ನಾವು ರಾಯದುರ್ಗ ಕಡೆ ಹೋಗ್ತೀವಿ. ಮುಂಚೆ ಈ ಟ್ರೈನು ಬಳ್ಳಾರಿ ಜಂಕ್ಷನ್ಗೆ ಹೋಗಿ ಮತ್ತು ರಿವರ್ಸಲ್ಲಿ ತೊಗೊಂಡು ಅಲ್ಲಿಂದ ರಾಯದುರ್ಗ ಲೈನ್ ತೊಗೊತಿತ್ತು. ಬಟ್ ಬಳ್ಳಾರಿ ಕಂಟೋನ್ಮೆಂಟ್ ಹಾಲ್ಟ್ ಕೊಟ್ಟ ಮೇಲಿಂದ ಇಲ್ಲಿಂದ ಡೈರೆಕ್ಟಾಗಿ ಬೈಪಾಸ್ ಮುಖಾಂತರ ನಾವು ಮೂವ್ ಆಗ್ತೀವಿ. ಸೊ ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿರೋದೆ ಬಳ್ಳಾರಿ ಕೋಟೆ.
ಸೊ ನೋಡಿ ಎಡಗಡೆ 2 ಲೈನ್ ಹೋಗ್ತಿದೆಯಲ್ಲ, ಆ 2 ಲೈನು ಬಳ್ಳಾರಿ ಜಂಕ್ಷನ್ ಕಡೆ ಹೋಗ್ತಿರೋದು. ಮತ್ತು ನಾವು ಬಳ್ಳಾರಿ ಬೈಪಾಸ್ ಮುಖಾಂತರ ರಾಯದುರ್ಗ ಕಡೆ ಹೋಗ್ತಾಯಿದ್ದೀವಿ. ಸೊ ಡೈವರ್ಷನ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ನಾವು ರಾಯದುರ್ಗ ಮೊಳಕಾಲ್ಮೂರು ಮುಖಾಂತರ ಚಿಕ್ಕಜಾಜೂರು ರೀಚ್ ಆಗ್ತೀವಿ. ಸೊ ಓಬುಲಪುರಂ ಸ್ಕಿಪ್ ಮಾಡ್ತಾಯಿದ್ದೀವಿ. ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ ಇದ್ದೀವಿ ಇವಾಗ. ಸ್ವಲ್ಪ ಮಟ್ಟಿಗೆ ಆಂಧ್ರ ಪ್ರದೇಶಲ್ಲಿ ಇರ್ತೀವಿ, ಅದಾದಮೇಲೆ ಮತ್ತೆ ಕರ್ನಾಟಕ ಎಂಟ್ರ್ ಆಗ್ತೀವಿ. ನೋಡಿ ಆಂಧ್ರನಲ್ಲಿ ಬರ್ತಿದ್ದಾರೆ. ಈ ಟ್ರೈನ್ ಯಾವಾಗಲೂ ಲೇಟ್ ಮಾಡೇ ಮಾಡ್ತಾರೆ ಕಣ್ರಿ. ಯೂಶ್ವಲಾಗಿ ಪ್ರತಿದಿನವೂ ಸಹ ಹೌದು. 1.25 ಗಂಟೆ 2 ಗಂಟೆ ಯಾವಾಗಲೂ ಲೇಟೇ ಈ ಟ್ರೈನು. ಇವತ್ತು ಆಲ್ರೆಡಿ ನೋಡಿ ಹೊರಟು ಆಲ್ಮೋಸ್ಟ್ 1.25 ಗಂಟೆ ಆಗ್ತಾ ಬರ್ತಿದೆ. ಅರ್ಧ ಗಂಟೆ ಲೇಟ್ ಆಲ್ರೆಡಿ ನಮ್ಮ ಟ್ರೈನ್. ನೋಡಿ ಈ ಥರ ಪ್ಯಾಸೆಂಜರ್ ಟ್ರೈನ್ಸ್ ಅಂದರೆ ಈ ಥರ ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಇಲ್ಲಿ. ಸೊ ಇದು ನಮ್ಮ ಕೌಂಟರ್ ಪಾರ್ಟ್. ಇದು ನಾವು ಹೊಸಪೇಟೆ KSR ಬೆಂಗಳೂರು ಆದರೆ ಇದು KSR ಬೆಂಗಳೂರು ಹೊಸಪೇಟೆ ಪ್ಯಾಸೆಂಜರ್. ಸರಿ, ಸುಮಾರು 116 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಯದುರ್ಗಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 2:23 ಬರುತ್ತೆ ಮಧ್ಯಾಹ್ನ, ಮತ್ತು 2:25 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 22 ನಿಮಿಷ ಲೇಟಾಗೆ ನಾವು ರಾಯದುರ್ಗಕ್ಕೆ ಎಂಟ್ರಾಗಿದ್ದೀವಿ. ಕಣ್ಣು ಬಿಡೋಕ್ಕಾಗ್ತಿಲ್ಲ ಕಣ್ರಿ, ಆ ರೇಂಜಲ್ಲಿ ಬಿಸಿಲಿದೆ. ಅಷ್ಟೇ ಬಿಸಿ ಸಹ ಇದೆ ನೋಡಿ. ಮಳೆಗಾಲದಲ್ಲಿ ಆಲ್ಮೋಸ್ಟ್ ಚಳಿಗಾಲ ಹತ್ರ ಬರ್ತಿದೆ, ಆದರೂ ಸಹ ಮಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೆವರ್ತಾ ಇದ್ದೀನಿ. ಸೊ ಆ ರಾಯದುರ್ಗ ಅಂದರೆ ಗೊತ್ತಾಗತ್ತಲ್ಲ, ತೆಲುಗುನಲ್ಲಿ ಆ್ಯಕ್ಚುಲಿ ರಾಯಿ ಅಂದರೆ ಕಲ್ಲು ಅಂತ. ಸೊ ಎಲ್ಲಿ ನೋಡಿದ್ರೂ ನೋಡಿ ಈ ಥರ ಬಂಡೆಗಳೇ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ಊರಿಗೆ ಈ ಥರ ಹೆಸರು ಬಂದಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇನ್ ಕೇಸ್ ನಾನು ರಾಂಗ್ ಆಗಿದ್ದರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ತಿಂಡಿ ತಿನಿಸುಗಳಿಗೆ ಒಂದು ಸ್ಟಾಲ್ ಸಹ ಅವೈಲೇಬಲ್ ಇದೆ ಇಲ್ಲಿ, ಪ್ಲಸ್ ಒಂದು ವೆಂಡರು ಮಂಡಕ್ಕಿ ಎಲ್ಲ ತೊಗೊಂಡು ಓಡಾಡ್ತಿದ್ದಾರೆ. ಸೊ 2 ನಿಮಿಷ ಹಾಲ್ಟ್ ಇದೆ, ಆರಾಮಾಗೆ ನೀವು ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೋಬಹುದು. ಸೊ ನೋಡಿ ಇಲ್ಲಿ ಫುಲ್ಲು ಕಡಪ ಕಲ್ಲು ಅಥವಾ ಶಾಬಾದ್ ಕಲ್ಲು ಅಂತಾರಲ್ಲ, ಆ ಥರದ್ದು ಫುಲ್ ಯೂಸ್ ಮಾಡಿದ್ದಾರೆ. ಹಳೆಯ ಜಮಾನದ್ದು ಸ್ಟೇಷನ್ ಬಿಲ್ಡಿಂಗ್ ಸಹ ಇನ್ನೂ ಇಟ್ಕೊಂಡಿದ್ದಾರೆ ನೋಡಿ. ಹೈಟ್ ಡಿಫ್ರೆನ್ಸ್ ನೋಡಿ ಒಂದು ಸತಿ ಹೆಂಗಿದೆ ಅಂತ.
139 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮೊಳಕಾಲ್ಮೂರಿಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 2:59 ಬರುತ್ತೆ ಮಧ್ಯಾಹ್ನ, ಮತ್ತು 3 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು ಡಿಲೇ ಎಲ್ಲ ಕವರಪ್ ಮಾಡಿಬಿಟ್ಟು ಆಲ್ಮೋಸ್ಟ್ 10 ನಿಮಿಷ ಲೇಟಾಗಿ ನಾವು ಮೊಳಕಾಲ್ಮೂರಿಗೆ ಎಂಟ್ರ್ ಆಗಿದ್ದೀವಿ. ಅಷ್ಟು ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾಯಿತು. ಕರ್ನಾಟಕ ಎಂಟ್ರ್ ಆಗಿದ್ದೀವಿ ನೋಡಿ ಮತ್ತೆ ವಾಪಸ್. ಸುಮಾರು 179 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಳ್ಳಕೆರೆಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿ 3:43 ಬರುತ್ತೆ ಮತ್ತು 3:44ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದು ಪ್ಯಾಸೆಂಜರ್ ಟ್ರೈನ್ ಅಂದ್ಬಿಟ್ಟು ಸಖತ್ತಾಗಿ ಡಿಲೇ ಮಾಡಿ ಕಳಿಸ್ತಿದ್ದಾರೆ. ಆ ಲಾಸ್ಟ್ ಸ್ಟೇಷನಲ್ಲಿ ಮೊಳಕಾಲ್ಮೂರು ಹತ್ರ ನಾನು ನಿಮ್ಗೆ 5 ನಿಮಿಷ 10 ನಿಮಿಷ ಲೇಟ್ ಅಂತ ಹೇಳಿದ್ದೆ. ಇಲ್ಲಿ ಸರಿ ಸುಮಾರು 35 ನಿಮಿಷ ಲೇಟಾಗೆ ನಾವು ಚಳ್ಳಕೆರೆಗೆ ಎಂಟ್ರ್ ಆಗಿದ್ದೀವಿ. ಓಕೆ, ಒಂದು ಡೀಸೆಂಟ್ ರೇಂಜಿಗೆ ಬೋರ್ಡಿಂಗ್ ಆಯಿತು ಅಂತ ಹೇಳ್ಬೋದು. ಸರಿ ಸುಮಾರು 214 ಕಿಲೋಮೀಟರ್ ಹೊಸಪೇಟೆಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 4:28ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 4:15ಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಸುಮಾರು 25 ನಿಮಿಷ ಲೇಟಾಗೆ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ. ಸೊ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಪ್ರಿಟಿ ಮಚ್ ಒಳ್ಳೆ ಬೋರ್ಡಿಂಗ್ ಸಹ ಆಯಿತು ಕಣ್ರಿ. ಇಲ್ಲಿ ತಿಂಡಿ ತಿನಿಸುಗಳೇನು ಅವೈಲೇಬಲ್ ಇರಲಿಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಎಂಟ್ರ್ ಆಗ್ಬೇಕಾದ್ರೆ ನೋಡಿದಾಗ. ಬಟ್ ನೋಡಬೇಕು ಯಾರಾದರೂ ಬರ್ತಾರ ಅಂತ. ನನಗೂ ಸಹ ವಾಟರ್ ಬಾಟ್ಲ್ ಬೇಕು, ಬಟ್ ಯಾರೂ ಅವೈಲೇಬಲ್ ಇಲ್ಲ. ಸೊ ನೋಡಬೇಕು. ಈ ನೆಕ್ಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೆ ಚಿಕ್ಕಜಾಜೂರಲ್ಲಿ ಸಿಗಬಹುದು ಅಂತ.
ಸ್ಟಾರ್ಟಿಂಗಲ್ಲಿ ಒಂದು ಹೇಳಿದೆ ನಿಮಗೆ, ಜಾಜೂರ್ ಹತ್ರ ನಾವು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್ ಎಂಟ್ರ್ ಆಗ್ತೀವಿ ಅಂತ, ಅಂದರೆ ಮರ್ಜ್ ಆಗ್ತೀವಿ ಅದ್ರ ಜೊತೆ ಅಂತ. ಸೊ ಇದೇ ಪಾಯಿಂಟ್ ಅದು. ಆ ಕಡೆ ಬರ್ತಿದ್ದಲ್ಲ ಆ 2 ಟ್ರ್ಯಾಕು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನು ಅಥವಾ ದಾವಣಗೆರೆ ಅರಸೀಕೆರೆ ಮೇನ್ ಲೈನ್ ಅಂತ ಸಹ ಕನ್ಸಿಡರ್ ಮಾಡ್ಕೋಬೋದು. ಈಗ ನಾವು ಎಂಟ್ರ್ ಆಗ್ತಿರೋದು ಚಿತ್ರದುರ್ಗ ಚಿಕ್ಕಜಾಜೂರು ಲೈನ್ ಕಡೆಯಿಂದ ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಲೈನಪ್ ನೋಡಿ ಏನು ಸಖತ್ತಾಗಿದೆ ಅಂತ. ಇಂಡಿಯಾಸ್ ಮೋಸ್ಟ್ ಸಕ್ಸಸ್ಫುಲ್ ವಂದೇ ಭಾರತ್, ಇಂಡಿಯಾಸ್ ಮೋಸ್ಟ್ ಸಕ್ಸಸ್ಫುಲ್ ಪವರ್ಫುಲ್ ಗೂಡ್ಸ್ ಲೊಕೊಮೋಟಿವ್, ಇಂಡಿಯಾನಲ್ಲೇ ಮಾಡಿರುವಂತಹ ಎಲೆಕ್ಟ್ರಿಕ್ ಗೂಡ್ಸ್ ಲೊಕೊಮೋಟಿವ್. ಅದರ ಪಕ್ಕದಲ್ಲಿ ಡೀಸೆಲ್ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್. ಸಖತ್ತಾಗಿದೆ ನೋಡಿ ಎಂಥ ಪವರ್ಫುಲ್ ಫ್ರೇಮು. ಸೊ ಇದು ಬಂದು KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್. ಸುಮಾರು 248 ಕಿಲೋಮೀಟರ್ ಹೊಸಪೇಟೆಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿಕ್ಕಜಾಜೂರಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 5:13ಕ್ಕೆ ಬರುತ್ತೆ ಮತ್ತು 5:15ಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಪ್ರಿಟಿ ಮಚ್ ಒಳ್ಳೆ ರನ್ ಅಂತ ಹೇಳ್ಬೋದು. ನಾವಿಲ್ಲಿಗೆ 5:35ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ ಸರಿ ಸುಮಾರು 20 ನಿಮಿಷ ಲೇಟಾಗೆ ನಾವು ಚಿಕ್ಕಜಾಜೂರು ಎಂಟ್ರ್ ಆಗಿದ್ದೀವಿ. ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹೊಸದುರ್ಗ ರೋಡ್ಗೆ ಬಂದಿದ್ದೀವಿ ಮತ್ತು ಹೊರಡ್ತಾ ಇದ್ದೀವಿ. ಪ್ರತಿದಿನ ಇಲ್ಲಿಗೆ 5:39ಕ್ಕೆ ಬರುತ್ತೆ ಸಾಯಂಕಾಲ ಮತ್ತು 5:40ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 6:20ಕ್ಕೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 40 ನಿಮಿಷ ಲೇಟಾಗೆ ಹೊಸದುರ್ಗ ರೋಡ್ಗೆ ಬಂದು ಹೊರಡ್ತಾ ಇದ್ದೀವಿ. ಬ್ಯೂಟಿಫುಲ್ ಸನ್ಸೆಟ್ ಆಗ್ತಿದೆ ಅಂತ. ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿಕ್ಕಬಾಣಾವರದಿಂದ ಹೊರಡ್ತಾ ಇದ್ದೀವಿ. ಪ್ರತಿದಿನ ಇಲ್ಲಿಗೆ 9:11ಕ್ಕೆ ಬರುತ್ತೆ ಮತ್ತು 9:13ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 1 ಗಂಟೆ 10 ನಿಮಿಷ ಲೇಟಾಗೆ ಚಿಕ್ಕಬಾಣಾವರದಿಂದ ಇವತ್ತು ಸದ್ಯಕ್ಕೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಹಾಲ್ಟ್ ನಮಗಿರೋದು ಯಶವಂತಪುರ ಆದಮೇಲೆ ಮಲ್ಲೇಶ್ವರಂ ಆದಮೇಲೆ KSR ಬೆಂಗಳೂರು. 1 ಗಂಟೆ 10 ನಿಮಿಷ ಡಿಲೇಯಲ್ಲಿ ಹೊರಟಿದ್ದೀವಿ. ನೋಡಬೇಕು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ಡಿಲೇ ಕಮ್ಮಿ ಆಗುತ್ತೋ ಅಥವಾ ಕಮ್ಮಿ ಆಗುತ್ತೆ. ಸ್ಲ್ಯಾಕ್ ಇದೆ.
ಸುಮಾರು 521 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಶವಂತಪುರದಿಂದ ಹೊರಡ್ತಾ ಇದ್ದೀವಿ. 9:22ಕ್ಕೆ ಬರುತ್ತೆ, 9:24ಕ್ಕೆ ಇಲ್ಲಿಂದ ಹೊರಡುತ್ತೆ. ಹಿಸ್ಟ್ರಿನಲ್ಲಿ ಯಾವತ್ತೂ ಆನ್ ಟೈಮಾಗಿ ಬಂದಿಲ್ಲ, ಇವತ್ತು ಸಹ ಆನ್ ಟೈಮಾಗೆ ಬಂದಿಲ್ಲ. ಸರಿ ಸುಮಾರು 1.25 ಗಂಟೆ ಲೇಟಾಗೆ ಯಶವಂತಪುರದಿಂದ ಹೊರಟಿದ್ದೇವೆ ಕಣ್ರಿ. ಮೆಜೆಸ್ಟಿಕ್ ರೀಚ್ ಆಗ್ತಾನೆ, ಯಾಕಂದರೆ ಅಷ್ಟು ಸ್ಲ್ಯಾಕ್ ಕೊಟ್ಟಿದ್ದಾರೆ ಇವನಿಗೆ. 9:24 ಸರಿ 9:15 ಅಂತಲೇ ಅಂದ್ಕೊಳ್ಳೋಣ. 9:15 ಯಶವಂತಪುರದ ಹೊರಟ್ರೆ ಮೆಜೆಸ್ಟಿಕ್ ಎಷ್ಟು ಗಂಟೆಗೆ ಹೇಳಿ ಅರೈವಲ್ ಕೊಟ್ಟಿರೋದು? 10:55ಕ್ಕೆ ಅರೈವಲ್ ಕೊಟ್ಟಿರೋದು. ಭರ್ಜರಿ ಟೈಮ್ ಇದೆ. ಓಹೋ, ಒನ್ ಆಫ್ ಮೈ ಫೇವ್ರೆಟ್ ಟ್ರೈನ್ಸ್ ತುಫಾನ್ ದುರಂತೋ. ಯಶವಂತಪುರ ದಿಲ್ಲಿ ಸರಾಯಿ ರೋಹಿಲ್ಲ ತುಫಾನ್ ದುರಂತೋ, ಒನ್ ಆಫ್ ಮೈ ಫೇವ್ರೆಟ್ ಟ್ರೈನ್ಸ್ ಕಂಡ್ರೆ. ಸರಿ ಸುಮಾರು 527 ಕಿಲೋಮೀಟರ್ ಹೊಸಪೇಟೆಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ KSR ಬೆಂಗಳೂರು ರೀಚ್ ಆಗಿದ್ದೀವಿ. ಆನ್ ಟೈಮಾಗಲ್ಲ, ಲೇಟಾಗೇ ರೀಚ್ ಆಗಿದ್ದೀವಿ. 10:57ಕ್ಕೆ ರೀಚ್ ಆಗಿದ್ದೀವಿ ಕಣ್ರಿ. ಸೊ 2 ನಿಮಿಷ ಲೇಟಾಗೆ KSR ಬೆಂಗಳೂರು ರೀಚ್ ಆಗಿದ್ದೀವಿ. ಅಷ್ಟು ಸ್ಲ್ಯಾಕ್ ಕೊಟ್ಟಿದ್ರು ನಮ್ಮವನು ಲೇಟಾಗೆ 2 ನಿಮಿಷ ರೀಚ್ ಆಗಿದ್ದೀವಿ. ಸೊ ಸರಿ ಸುಮಾರು ಜರ್ನಿ ವೈಸ್ ಎಲ್ಲ ಓವರಾಲಾಗಿ ನಾನು ಕೊಡಬೇಕಂದ್ರೆ 8/10 ಅಂತ ಕೊಡ್ತೀನಿ. ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿತ್ತು, ಬಟ್ ವಾಶ್ರೂಮ್ಸ್ ಇನ್ನೂ ಚೆನ್ನಾಗಿರಬಹುದಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಹೋಗ್ತಾ ಸ್ವಲ್ಪ ಡಿಗ್ರೇಡ್ ಆಗ್ತಾ ಬಂತು. ರೈಲ್ವೇಸ್ ಮುಖಾಂತರ ಏನು ಪ್ರಾಬ್ಲಮ್ ಇಲ್ಲ. ಪ್ಯಾಸೆಂಜರ್ಸ್ನ ಒಂದು ಮನಸ್ಥಿತಿ ಇರುತ್ತಲ್ಲ, ವಾಶ್ರೂಮ್ಸ್ನ ನೀಟಾಗಿ ಇಟ್ಕೋಬೇಕಂತ, ಅದಂತೂ ಇರಲಿಲ್ಲ. 1 ಮಾರ್ಕ್ ಮೈನಸ್ ಮಾಡಿದ್ದಾಯಿತು. ಮತ್ತು ಪಂಕ್ಚುಯಾಲಿಟಿ ಅಂತೂ ನೀವೇ ನೋಡಿದ್ದೀರ. 1.25 ಗಂಟೆ ಸ್ಲ್ಯಾಕ್ ಕೊಟ್ಟಿದ್ರು ಸಹ ಟ್ರೈನು 2 ನಿಮಿಷ ಲೇಟಾಗಿ ರೀಚ್ ಆಗಿದೆ. 2 ನಿಮಿಷ ಮ್ಯಾಟ್ರ್ ಆಗೋಲ್ಲ, ಬಟ್ ಸ್ಟಿಲ್ ಯಶವಂತಪುರದಿಂದ KSR ಬೆಂಗಳೂರಿಗೆ ಸರಿ ಸುಮಾರು ಅಂದರೆ 5ರಿಂದ 6 ಕಿಲೋಮೀಟ್ರ್ ಇದೆ. 5ರಿಂದ 6 ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ 1.25 ಗಂಟೆ ಕವರ್ ಮಾಡೋಕ್ಕೆ. ಓಕೆನಾ? ಯಶವಂತಪುರನೇ 1.25 ಗಂಟೆ ಲೇಟು, KSR ಬೆಂಗಳೂರು 2 ನಿಮಿಷ ಲೇಟು. ಸೊ ಇಷ್ಟೆಲ್ಲ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ರು ನೀವು ಲೇಟಾಗಿ ರೀಚ್ ಆಗ್ತಿದ್ದಾರಲ್ಲ KSR ಬೆಂಗಳೂರು, ಇದು ಕನ್ಸರ್ನಿಂಗ್ ವಿಷಯ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿರೋದು. ಸೊ ಇನ್ನು ಟಿಕೆಟ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ, ಜನರಲ್ ಟಿಕೆಟ್ ನೀವೇನಾದ್ರು ತೊಗೊಂಡ್ರೆ 110 ರುಪೀಸ್ ಸರಿ ಸುಮಾರು ಏನೋ ಬರುತ್ತೆ. ಅದೇ ಸ್ಲೀಪರ್ ಬುಕ್ ಮಾಡ್ಕೊತೀರ ಅಂದರೆ 210 ರೂಪಾಯಿ ಆಗುತ್ತೆ ನಿಮಗೆ. ಸೊ ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಯೂಶ್ವಲಾಗಿ ಸಿಕ್ಬಿಡುತ್ತೆ ಕಣ್ರೆ. ಆಲ್ಮೋಸ್ಟ್ 99% ನಿಮಗೆ ಸಿಕ್ಬಿಡುತ್ತೆ. ಯಾವ್ದಾದ್ರು ಹಬ್ಬ ಹರಿದಿನ ಇದ್ದರೆ ಮಾತ್ರ ಈ ಟ್ರೈನಲ್ಲಿ ವೆಯ್ಟಿಂಗ್ ಲಿಸ್ಟ್ ತನಕ ಹೋಗುತ್ತೆ. ಓಕೆನಾ? ಅದು ಇಲ್ಲ ಅಂದರೆ ನೀವೇ ನೋಡಿದ್ರಲ್ಲ, ನಾನೇ ಅರ್ಧ ಗಂಟೆ ಮುಂಚೆ ಬುಕ್ ಮಾಡಿಕೊಂಡೆ. ಚಾರ್ಟ್ ಆಗಿದ ತಕ್ಷಣ ಸರಿ ಸುಮಾರು 60 ಟಿಕೆಟ್ಸ್ ಏನೋ ಓಪನ್ ಆಗಿತ್ತು. ನಾನು ಬುಕ್ ಮಾಡಬೇಕಾದ್ರೆ, ನಾನು ಬುಕ್ ಮಾಡಿದ್ಮೇಲೆ ಫಸ್ಟ್ ಚಾರ್ಟ್ ಆದಮೇಲೆ 24 ಸೀಟ್ ಇನ್ನೂ ಅವೈಲೇಬಲ್ ಇತ್ತು. ಸೊ ಪ್ರಿಟಿ ಮಚ್ ಖಾಲಿ ಟ್ರೈನೇ ಅಂತಲೇ ಹೇಳ್ಬೋದು. ಬೆಟರ್ ಇನ್ ಕೇಸ್ ನೀವೇನಾದರೂ ಕಂಫರ್ಟ್ ಏನಾದರೂ ಯೋಚನೆ ಮಾಡ್ತಿದ್ರೆ ಬೆಟರ್ ನೀವು ಬುಕ್ ಮಾಡಿಕೊಂಡೆ ಹೊರಡಿ. ಡೈರೆಕ್ಟಾಗಿ ಚಿಕ್ಕಜಾಜೂರಿಂದ ಸೋಲ್ದೇವನಹಳ್ಳಿ ಹತ್ರ ಬಂದಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆಲ್ಲಪ್ಪ ಅಂತ ಕೇಳ್ತಿದ್ರೆ, ಆ ರೂಟ್ ನಾನು ತುಂಬ ಸತಿ ತೋರಿಸಿದ್ದೀನಿ ಕಣ್ರಿ. ನಾನು ಜನಶತಾಬ್ದಿನಲ್ಲಿ ತೋರಿಸಿದ್ದೀನಿ. ಸೊ ರಿಪೀಟೆಡಾಗಿ ತೋರಿಸ್ತಿದ್ದೀನಿ. ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸ್ಕಿಪ್ ಮಾಡಿದೆ. ನಾನು ಸಹ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಸ್ಕಿಪ್ ಮಾಡಿದೆ ಅದನ್ನು. ಸೊ ಅದಕ್ಕೋಸ್ಕರ ಆ ಒಂದು ಪಾರ್ಟು ಸ್ವಲ್ಪ ಮಿಸ್ ಆಗಿದೆ. ಓಕೆನಾ? ಅದು ಬಿಟ್ಟರೆ ಯೂಶ್ವಲಾಗೆ ಇವನು ಒಂಥರ ಎಕ್ಸ್ಪ್ರೆಸ್ ಟ್ರೈನ್ ಟೈಮ್ ಟೇಬಲ್ ಫಾಲೋ ಮಾಡ್ತಾನೆ. ಬಟ್ ಆದರೆ ಒಂದು 2-3 ಚಿಕ್ಕ ಸ್ಟೇಷನ್ ಸಹ ಸ್ಟಾಪ್ ಮಾಡ್ತಾನೆ. ಸೊ ಒಳ್ಳೆ ಟ್ರೈನ್ ಅಂತಲೇ ಹೇಳ್ಬೋದು. ಬಟ್ 10:50 ನೀವು ಜನರಲಲ್ಲಿ ಇರ್ತೀರ ಅಂದರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಆದರೆ ಒಂಥರ ಬಿಸಿಲಿರುತ್ತೆ. ಅದೆಲ್ಲ ಏನಂತಾರೆ, ಒಂಥರ ಕಲ್ಲು ಬಂಡೆ ಇರೋ ಪ್ರದೇಶ ಅಲ್ವಾ. ಸೊ ಆಬ್ವಿಯಸ್ಲಿ ಬಿಸಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕಂಫರ್ಟ್ ನೋಡ್ತಿದ್ರೆ ಸ್ಲೀಪರ್ ಬುಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಪರವಾಗಿಲ್ಲ, ನಾವು ಆರಾಮಾಗಿ ಬರ್ತೀವಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಆರಾಮಾಗಿ ಬರ್ತೀವಿ ಅಂದರೆ ಸರಿ, ನೀವು ಜನರಲಲ್ಲೇ ಬರ್ಬೋದು. ಅಷ್ಟೊಂದು ರಶ್ ಅಂತೂ ಏನಾಗಲ್ಲ, ಪರವಾಗಿಲ್ಲ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದು ಸೀಟ್ ಸಿಗೋವಂಥ ಟ್ರೈನ್ ಇದು. ನಿಮ್ಮ ಸುಮಂತ್ ಸೈನಿಂಗ್ ಆಫ್ KSR ಬೆಂಗಳೂರಿಂದ. ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.